ಹಾಯ್ ವಿರಾಟ್ ಕೊಹ್ಲಿ ಅಂದ ಕೂಡಲೇ ನಮಗೆ ನೆನಪಾಗೋದು ಚೇಸ್ ಮಾಸ್ಟರ್ ಹಾಗೆ ಅವರ ಸ್ಕಿಲ್ ಅವರ ಕಮಿಟ್ಮೆಂಟ್ ಎಲ್ಲವೂ ಕೂಡ ಗೊತ್ತು ರೆಕಾರ್ಡ್ಸ್ ಅಂತೂ ನಿಮಗೆ ಗೊತ್ತಿರೋದೆ ಆದರೆ ವಿರಾಟ್ ಕೊಹ್ಲಿಯ ಮತ್ತೊಂದು ವರ್ಷನ್ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದೇ ಬಿಸ್ನೆಸ್ ಮಾಸ್ಟರ್ ಮೈಂಡ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ತಲೆ ಓಡಿಸಿ ಈಗ ಒಂದು ಅಖಾಡಕ್ಕೆ ಇಳಿದಿದ್ದಾರೆ ವಿಶ್ವದ ದೈತ್ಯ ಕಂಪ್ನಿಗಳಿಗೆ ಟಕ್ಕರ್ ಕೊಡೋಕೆ ವಿರಾಟ್ ಕೊಹ್ಲಿ ರೆಡಿ ಆಗಿದ್ದಾರೆ ನನಗೆ ಆರಂಭದಲ್ಲಿ ಈ 18 ಅಂತ ಬಂತಲ್ಲ ಮೊನ್ನೆಷ್ಟು ಇವೆಂಟ್ ಆಯಿತು ಡೆಲ್ಲಿಲಿ ಅದನ್ನು ನೋಡಿದಾಗ ಅನ್ನಿಸ್ತಾ ಇತ್ತು ಏನು ವಿರಾಟ್ ಕೊಹ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಎಲ್ಲೊಂದು ಕಡೆ ಇನ್ವೆಸ್ಟ್ ಮಾಡಬೇಕು ಮಾಡ್ತಿದ್ದಾರೆ ಅವ್ರದ್ದು ಒಂದು ಬ್ರ್ಯಾಂಡ್ ಅಂತ ಬೇಕು ಒಂದು ಕಡೆಯಲ್ಲಿ ಸಂಪಾದನೆ ಮಾಡ್ತಾ ಹೋಗ್ತಾರೆ ಲಾಸೋ ಲಾಭನೋ ಏನೋ ಒಂದು ಮಾಡ್ತಿದ್ದಾರೆ ಅಂತ ಅವರ ರೆಸ್ಟೋರೆಂಟ್ ಬಂದಾಗಲೂ ಅಂದ್ಕೊಂಡಿದ್ದು ಅವ್ರಿಗೆಲ್ಲ ಒಂದು ಕ್ರೇಜ್ ಇದೆ ಈ ರೆಸ್ಟೋರೆಂಟ್ಗಳದ್ದು ಅಥವಾ ಅವ್ರ ಮನೇಲಿ ಅವ್ರ ತಾಯಿಗೋ ಯಾರಿಗೊಂದು ಇದ್ರ ಬಗ್ಗೆ ಒಂದು ಆಸಕ್ತಿ ಇರಬೇಕು ಈ ಡೈನಿಂಗ್ ಬಗ್ಗೆ ಈ ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ಅಂತ ಬಟ್ ಆಮೇಲೆ ಗೊತ್ತಾಗ್ತಾ ಇದೆ 18 ಅನ್ನೋದು ಬರೀ ಒಂದು ಬಿಸ್ನೆಸ್ ಅಲ್ಲ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಬನ್ನಿ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ವಿವರಿಸ್ತಾ ಹೋಗ್ತೀನಿ ವಿರಾಟ್ ಕೊಹ್ಲಿ ಎಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅಂತ 18 ಈ ಒಂದು ಕಂಪ್ನಿ ಏನಿದೆ ವಿರಾಟ್ ಕೊಹ್ಲಿ ಅವರ ಒಂದು ಬ್ರ್ಯಾಂಡ್ ಅದು ಸ್ಟಾರ್ಟ್ ಆಗಿದ್ದು 2017ರಲ್ಲಿ ಸೊ ಆಗ ಅವರು ಪೂಮಾ ಜೊತೆಗೆ ಒಂದು ಕೊಲಾಬ್ರೇಷನನ್ನು ಮಾಡ್ತಾರೆ ಅಂದರೆ ಇಬ್ಬರು ಒಟ್ಟಿಗೆ ಪಾರ್ಟ್ನರ್ಶಿಪ್ಪಲ್ಲಿ ವಿರಾಟ್ ಕೊಹ್ಲಿ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪೂಮಾ ಜೊತೆಗೇನೆ 18 ಕೂಡ ಕೆಲಸ ಮಾಡುತ್ತೆ ಆದರೆ 2017ರಿಂದ 2025ರವರೆಗೆ ಆಲ್ಮೋಸ್ಟ್ ಅವರು ಏನು ಈ 18 ಒಂದು ಸ್ವತಂತ್ರವಾಗಿ ಬರಬೇಕು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ 2025ರಲ್ಲಿ ಒಂದು ಥಾಟ್ ಅವ್ರಿಗೆ ಬಂದಿರುತ್ತೆ ಆ ಥಾಟ್ ಯಾವಾಗ ಪೂಮಾದವ್ರಿಗೆ ಗೊತ್ತಾಯಿತು ಸೊ ಅವರು ಒಂದು ದೊಡ್ಡ ಲಂಸಮ್ ಡೀಲನ್ನು ವಿರಾಟ್ ಕೊಹ್ಲಿ ಮುಂದಿಡ್ತಾರೆ 300 ಕೋಟಿಯ ಡೀಲ್ 300 ಕೋಟಿ ಅವ್ರಿಗೆ ಕೊಟ್ಟು ರಿನ್ಯೂ ಮಾಡ್ಕೊಳ್ಳೋಣ ಮತ್ತು ಪೂಮಾ ಹಾಗೆ 18 ಎರಡೂ ಕೂಡ ಕಾಂಬಿನೇಷನಲ್ಲಿ ಹೋಗೋಣ ಈಗಾಗಲೇ ಹಿಟ್ಟಾಗಿದೆ ಈ ಕಾಂಬಿನೇಷನ್ ಹಾಗಾಗಿ ಇದೇ ಕೊಲಾಬ್ರೇಷನ್ ಮುಂದುವರಿಲಿ ಅಂತ ಬಟ್ ವಿರಾಟ್ ಕೊಹ್ಲಿ 2025ರಲ್ಲಿ ಈ ಕೊಲಾಬ್ರೇಷನನ್ನು ರಿಜೆಕ್ಟ್ ಮಾಡ್ತಾರೆ 300 ಕೋಟಿಯ ಈ ಒಂದು ರಿನ್ಯೂವಲ್ ಬೇಡ ನಾನು 18 ಸ್ವತಂತ್ರವಾಗಿ ನಾನೇ ನಿಭಾಯಿಸ್ತೀನಿ ಅಂತ ಸೊ ಆಗ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಬರುತ್ತೆ ಹೇಗೆ ವಿರಾಟ್ ಕೊಹ್ಲಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಒಂದು ಇಷ್ಟು ವರ್ಷ 7 ವರ್ಷ ನೋಡಿದ್ದಾರೆ ಪೂಮಾ ಜೊತೆ ಜರ್ನಿ ಇದೆ ಬಟ್ ಬಿಸ್ನೆಸ್ ಅಂತ ಬಂದಾಗ ಅವರೇ ಆಕಾಡಕ್ಕೆ ಇಳಿದಾಗ ಇಟ್ಸ್ ನಾಟ್ ಈಸಿ ನಿಮಗೂ ಕೂಡ ಗೊತ್ತಿರುತ್ತೆ ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ಸನ್ನು ಹೇಗೆ ಮಾಡ್ತಾರೆ ಅಂತ ಸೊ ಪೂಮಾ ಜೊತೆಗಿನ ಈ 300 ಕೋಟಿ ಡೀಲನ್ನು ಬ್ರೇಕ್ ಮಾಡಿ ಬೇರೆಯವರ ಕಂಪ್ನಿಗೆ ಜಾಹೀರಾತು ಕೊಡೋದಕ್ಕಿಂತ ನಾನು ಬರೀ ಬ್ರ್ಯಾಂಡ್ ಅಂಬಾಸಡರ್ ಆಗೋರೋದಕ್ಕಿಂತ ಸ್ವಂತ ಕಂಪ್ನಿಯೊಂದನ್ನು ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ ಇದು ಕೊಹ್ಲಿಯ ಲೈಫ್ನ ಅತಿ ದೊಡ್ಡ ಬಿಸ್ನೆಸ್ ಮಾಸ್ಟರ್ ಸ್ಟ್ರೋಕ್ ಆಮೇಲೆ ಏನಾಗುತ್ತೆ ಹೇಳ್ತೀನಿ ಜಾಹೀರಾತು ಮಾಡಿದ್ರೆ ದುಡ್ಡು ಬಂದು ನಿಲ್ಲುತ್ತೆ ಆದರೆ ಸ್ವಂತ ಕಂಪ್ನಿ ಅಂತ ಇದ್ದರೆ ಲೈಫ್ ಟೈಮ್ ದುಡ್ಡು ಬರುತ್ತೆ ಜೊತೆಗೆ ಒಂದು ಬ್ರ್ಯಾಂಡ್ ನಿಂತ್ಕೊಳ್ಳುತ್ತೆ ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವಿರಾಟ್ ಅವರು ಔಟ್ ಆಫ್ ಫಾರ್ಮ್ ಆಗಲಿ ಕ್ರಿಕೆಟಿಂದ ಹೊರಗಡೆ ಬಂದರೂ ಕೂಡ ಆ ಬ್ರ್ಯಾಂಡ್ ನಿಲ್ಲುತ್ತೆ ಸೊ ಆ ಕಾರಣಕ್ಕೇ ಅಜಿಲಿಟಾ ಸ್ಪೋರ್ಟ್ಸ್ ಅನ್ನೋ ಹೊಸ ಕಂಪ್ನಿಲಿ 40 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಹೊರಗಡೆ ಬಂದು 18 ಅಲ್ಲಿ 40 ಕೋಟಿ ಇನ್ವೆಸ್ಟ್ ಮಾಡುತ್ತೆ ನಿಮ್ಗೆ ಅನಿಸ್ಬೋದು ಅಜಿಲಿಟೀಸಾ ಏನಿದು ಅಜಿಲಿಟಾಸ್ ಅಂತಾರೆ ಇದು ಅಂತಿಂಥ ಕಂಪ್ನಿ ಅಲ್ಲ ಇದು ಕೂಡ ಒಂದು ಪಂಟರ್ ಕಂಪ್ನಿ ಇದರ ಬಾಸ್ ಬಂದು ಅಭಿಷೇಕ್ ಗಂಗೂಲಿ ಅಂತ ಸೊ ಅವರು ಈ ಅಜಿಲಿಟಾಸ್ ಕಂಪ್ನಿಯನ್ನು ನಡೆಸ್ತಾ ಇರ್ತಾರೆ ಅವರು ಹಿಂದೆ ಪೂಮಾ ಇವತ್ತು ಈ ಹಂತಕ್ಕೆ ಬಂದಿದೆ ಅಂತಂದರೆ ಹಿಂದೆ ಇದರ MD ಆಗಿದ್ದಂಥವ್ರು ಇದೇ ಅಭಿಷೇಕ್ ಗಂಗೂಲಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಹಿಂದೆ ಪೂಮಾದಲ್ಲಿದ್ದಿರಿ ನೀವೀಗ ಹೊರಗಡೆ ಬಂದಿದ್ದೀರಾ ಅಜಿಲಿಟಾಸ್ ಅನ್ನೋದನ್ನು ಕಂಪ್ನಿ ನಡೆಸ್ತಾ ಇದ್ದೀರಾ ಸೊ ಹಾಗಾಗಿ ನಾವು ಜೊತೆ ಕೈ ಜೋಡಿಸೋಣ ನಾನು 40 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಇನ್ನು ಅಜಿಲಿಟಾಸ್ ಏನಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಮಾಚಿಕೋ ಅನ್ನೋ ಒಂದು ಕಂಪ್ನಿ ಇದೆ ಸೊ ಅದು ಇಂಡಿಯಾದಲ್ಲೇ ಅತಿ ಹೆಚ್ಚು ಶೂವನ್ನು ತಯಾರು ಮಾಡುವಂಥ ಒಂದು ಘಟಕ ಅದು ಸೊ ಮಾಚಿಕೋ ಇಂಡಿಯಾದಲ್ಲೇ ಶೂ ತಯಾರಿಸುವಂಥ ದೊಡ್ಡ ಕಂಪ್ನಿ ಅದು ಕ್ವಾಲಿಟಿ ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲಿಂಗ್ ಕೂಡ ಇಲ್ಲಿ ಭಾಳ ಸೂಕ್ಷ್ಮವಾಗಿ ತಯಾರು ಮಾಡ್ತಾರೆ ಸೊ ಮಾಚಿಕೋ ಏನಿದೆ ಕೇವಲ ಶೂ ಮೇಲೆ 18 ಲೋಗೋ ಹಾಕೋದು ಮಾತ್ರ ಅಲ್ಲ ಶೂ ತಯಾರಿಸೋದು ಕೂಡ ಅವರೇನೆ ಸೊ ಹಾಗಾಗಿ ಒಂದು ಸ್ಮಾರ್ಟ್ ಪ್ರೊಡಕ್ಷನ್ ಪ್ಲ್ಯಾನನ್ನು ವಿರಾಟ್ ಕೊಹ್ಲಿ ರೆಡಿ ಮಾಡ್ತಾರೆ ಮಾಚಿಕೋ ಈ ಅಭಿಷೇಕ್ ಗಂಗೂಲಿ ಅವರ ಅಂಡರ್ಲೇ ಇರುವಂಥ ಕಂಪ್ನಿ ವಿದೇಶದಿಂದ ತರಿಸಿದ್ರೆ ಈ ಒಂದಷ್ಟು ಐಟಮ್ಗಳನ್ನು ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಇಂಡಿಯಾದ ನೋಯ್ಡಾದಲ್ಲೇ ಅವರು ಶೂ ತಯಾರಿಕೆಯನ್ನು ಶುರು ಮಾಡಿರ್ತಾರೆ ಸೊ ಹಾಗಾಗಿ ಇಲ್ಲೇ ನಾವು ಪ್ರೊಡ್ಯೂಸ್ ಮಾಡೋಣ ಮೇಕ್ ಇನ್ ಇಂಡಿಯಾ ಅಂತ ಸೊ ಇದರಿಂದ ನಾವು ದೊಡ್ಡ ಕಂಪ್ನಿಗಳಿಗೆ ಟಕ್ಕರ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನೈಕಿ ಬಂದು ನಿಮ್ಗೆ ಹೇಳ್ತೀನಿ ಅದು ಯುನೈಟೆಡ್ ಸ್ಟೇಟ್ಸ್ನ ಕಂಪನಿ ಅಡಿಡಾಸ್ ಬಂದು ಜರ್ಮನಿ ಕಂಪನಿ ಸೊ ಹಾಗಾಗಿ ಇವರಿಬ್ಬರು ಕೂಡ ನೈಕಿ ಹಾಗೆ ಅಡಿಡಾಸ್ ದಿಗ್ಗಜರು ಈ ಶೂ ಇಂಡಸ್ಟ್ರಿಯಲ್ಲಿ ಆದರೆ ಕ್ರಿಕೆಟಲ್ಲಿ ವರ್ಲ್ಡ್ನ ಸೆಕೆಂಡ್ ಮೋಸ್ಟ್ ಹೈಯೆಸ್ಟ್ ವಾಚ್ಡ್ ಕ್ರಿಕೆಟ್ ಆ ಒಂದು ಸ್ಪೋರ್ಟ್ಸ್ ಫುಟ್ಬಾಲ್ ಬಿಟ್ಟರೆ ಅತಿ ಹೆಚ್ಚು ವೀಕ್ಷಣೆ ಮಾಡೋದು ಕ್ರಿಕೆಟ್ ಸೊ ಹಾಗಾಗಿ ನಮ್ಮದೇ ಆದಂಥ ಕ್ರಿಕೆಟಿಗೆ ಅಂತಲೇ ಒಂದು ಬ್ರ್ಯಾಂಡ್ ಅನ್ನೋದಿಲ್ಲ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಅನ್ನೋದು ಎಲ್ಲೂ ಕೂಡ ಇಲ್ಲ ನೀವು ಫುಟ್ಬಾಲ್ ಅಂತ ಬಂದಾಗ ನೈಕಿ ಅಡಿಡಾಸ್ ಎಲ್ಲ ಕೂಡ ಇದೆ ಅಥವಾ ಶಟ್ಲ್ ಅಂತ ಬಂದಾಗ ಅವ್ರದ್ದೇ ಆದಂಥ ಒಂದಷ್ಟು ಬ್ರ್ಯಾಂಡ್ಗಳಿದೆ ಅಥವಾ ಟೆನ್ನಿಸ್ ಅಂತ ಬಂದಾಗ ಆದರೆ ಫುಟ್ಬಾಲ್ ಅಂತ ಬಂದಾಗ ಕ್ರಿಕೆಟ್ ಅಂತ ಬಂದಾಗ ಕ್ರಿಕೆಟ್ದೇ ಆದಂಥ ಒಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಇಲ್ಲ ಅದಕ್ಕೋಸ್ಕರ 18 ಈಗ ಎಂಟ್ರಿ ಕೊಟ್ಟಿದೆ
ಸೊ ಅಭಿಷೇಕ್ ಗಂಗೂಲಿ ಜೊತೆಗೆ ಅವರು ಈಗ ಕೈ ಜೋಡಿಸಿದ್ದಾರೆ. ಮಾರ್ಕೆಟಿಂಗ್ ಹಾಗೆ ಬೆಲೆ ಹೇಗಿರಬೇಕು, ಯಾಕಂದರೆ ಇನಿಷಿಯಲಿ ನೀವೀಗ ನೋಡಿರುವಂಥ ಶೂಗಳ ರೇಟ್ ಜಾಸ್ತಿ ಇದೆ, 9,230. ಈಗ ರೆಡ್ ಕಲರ್ ಏನು ಬಂದಿದೆಯಲ್ಲ, ಅದು ಈ ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾಲ್ ಯೂಸ್ ಮಾಡ್ತಾರಲ್ಲ, ರೆಡ್ ಬಾಲ್. ಸೊ ಆ ಒಂದು ಲೆದರ್ ಬಾಲ್ನ ಒಂದು ಟೆಕ್ಸ್ಚರ್ ಏನಿದೆ ಅದನ್ನೇ ಹಾಕಿದ್ದಾರೆ. 9,230 ಒಂದು ಏನು ಗಳಿಸಿದ್ದಾರೆ ಟೆಸ್ಟಲ್ಲಿ, ಅದೇ ರೇಟನ್ನು ಈಗ ಇಟ್ಟಿದ್ದಾರೆ 9,230. ಸೊ ಕೇವಲ ಕಸ್ಟಮರ್ಸ್ ಬೇಡ, ಫ್ಯಾನ್ಸ್ ತಮ್ಮ ಜೊತೆ ಇರಬೇಕು ಅನ್ನೋದು ಕೊಹ್ಲಿ ಅವರ ಒಂದು ಆಸೆ. ಜೊತೆಗೆ ಮೊನ್ನೆ ಅವರು ಹೇಳಿದ್ದು ಅದೇನೆ, ನಮ್ಮದೇ ಆದಂಥ ಒಂದು ಇಂಡಿಯನ್ ಬ್ರ್ಯಾಂಡ್ ಇರಬೇಕು, ವಿಶ್ವದಲ್ಲಿ ಇದು ಹೆಸರು ಮಾಡಬೇಕು. ಜೊತೆಗೆ ಸೀಮ್ XV111 ಅನ್ನೋ ಸ್ಪೆಷಲ್ ಶೂ ರೇಟನ್ನು ಕೂಡ ಈಗ ಎಕ್ಸಾಕ್ಟ್ 9,230ಕ್ಕೆ ಬಿಟ್ಟಿದ್ದಾರೆ. ಸೊ ಫ್ಯೂಚರ್ ಪ್ಲ್ಯಾನ್ ಇದೆ ಅಂತ ಏನಂತಂದರೆ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಬೇಕು ಅಂತ ಅವ್ರ ಪ್ಲ್ಯಾನ್ ಇರೋದು. ಸೊ ಅಡಿಡಾಸ್ ನೈಕಿಗೆ ಪರ್ಯಾಯವಾಗಿ ಇಂಡಿಯಾದಿಂದ 18 ತರಬೇಕು ಅನ್ನೋ ಪ್ಲ್ಯಾನ್ ಅವ್ರದ್ದಿದೆ. ಲಾಂಚ್ ಆದ ದಿನ 20 ವರ್ಷದ ನಂತರ ನಾನಿಲ್ಲದೆ ಇದ್ರೂ ಕೂಡ ಬ್ರ್ಯಾಂಡ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಜನ ಕೊಹ್ಲಿಯನ್ನು ಮರೆತರೂ ಕೂಡ 18 ಬ್ರ್ಯಾಂಡನ್ನು ನಂಬರ್ 1 ಆಗಿ ಇಟ್ಕೋಬೇಕು, ಆ ಒಂದು ಕನಸು ನನಗಿದೆ, ಅವರ ಮೈಂಡಲ್ಲಿ ಇರಬೇಕು. ಲಾಸ್ಟ್ ಮೆಸೇಜ್ ಏನಿದೆ ಅವ್ರು ಹೇಳೋದೇನಂತಂದರೆ, ಇನ್ನೊಬ್ಬರ ಅಡಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಓನರ್ ಆಗಿ ಸಾಮ್ರಾಜ್ಯ ಕಟ್ಟೋದು ಬೆಸ್ಟ್ ಅನ್ನೋ ಒಂದು ಪಾಲಿಸಿನ ಅವರು ಫಾಲೋ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರಿಗೆ ನಿಮ್ಗೆ ಅನಿಸ್ಬೋದು ಏನೋ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ, ಸೊ ಈಗೇನು ಅದನ್ನೆಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅದರ ಲಾಭನ ಲಾಸ್ ಅವ್ರಿಗೇನು ಜಾಸ್ತಿ ವ್ಯತ್ಯಾಸ ಆಗಲ್ಲ ಅಂತ. ಬಟ್ ವಿರಾಟ್ ಕೊಹ್ಲಿ ಜಸ್ಟ್ ಹಣ ಇದೆ ಅಂತ ಇಲ್ಲಿ 40 ಕೋಟಿ ಹಾಕಿಲ್ಲ, ಅವರು ಹಾಕಿರೋದು ಒಂದು ಇಂಡಿಯನ್ ಬ್ರ್ಯಾಂಡನ್ನು ಬೆಳೆಸಬೇಕು ಅಂತ. ಸೊ ಈಗ ಒಂದಷ್ಟು ಚರ್ಚೆಗಳು ಬರ್ಬೋದು, 9,000 ಎಲ್ಲ ಇಟ್ಟಿದ್ದಾರೆ, ಯಾರಿಗೂ ತೊಗೊಳ್ತಾರೆ ಅಂತ. ಇನಿಷಿಯಲಿ ಇಷ್ಟಿದೆ ಅಂತ ಅನ್ಕೋತೀನಿ, ಬಟ್ ಮಿಡ್ಲ್ ಕ್ಲಾಸ್ಗೂ ಕೂಡ ಹೆಲ್ಪ್ ಆಗುವಂಥ ಒಂದಷ್ಟು ಪ್ರಾಡಕ್ಟ್ಸ್ ಆ ರೇಂಜಲ್ಲೂ ಕೂಡ ಬರುತ್ತೆ. ಸೊ ಹಾಗೆ ಅವರ ಕ್ಯಾಪ್ಗಳಿದೆ, ಟೀ ಶರ್ಟ್ಗಳಿದೆ, ಸೊ ಒಂದಷ್ಟು ಬೇರೆ ಬೇರೆ ಬ್ಯಾಗ್ಗಳನ್ನು ಕೂಡ ತರ್ತಾ ಇದ್ದಾರೆ, ಸ್ಪೋರ್ಟ್ಸ್ ಕಿಟ್ಗಳನ್ನು ಕೂಡ ತರುವಂಥದ್ದು ಆಗ್ತಾ ಇದೆ. ಹಾಗಾಗಿ ಹಂತವಾಗಿ ಕಾಮನ್ ಪೀಪಲ್ಗೂ ಕೂಡ ಸಿಗುವಂಥ ಪ್ರೈಸ್ನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಈಗ ಆಲ್ರೆಡಿ ಋತಿಕ್ ರೋಷನ್ ಮಾಡ್ತಾ ಇದ್ದಾರೆ. HRXನ ಟೀ ಶರ್ಟ್ಗಳು, ಜರ್ಸಿ ಕೂಡ ನಾನು ಕೂಡ ವರ್ಕೌಟ್ ಮಾಡಬೇಕಾದ್ರೆ HRXನ ಜರ್ಸಿಗಳನ್ನು ಹಾಕ್ತೀನಿ, ಯಾಕಂದರೆ ರೇಟ್ ಕೂಡ ಒಂದು ರೀಸನೇಬಲ್ ಆಗಿದೆ, ಜೊತೆಗೆ ಡ್ಯೂರಬಿಲಿಟಿ ಕೂಡ ಚೆನ್ನಾಗಿದೆ. ಹಾಕಿದಾಗ ನಿಮ್ಮೊಂದು ಒಳ್ಳೆ ಫೀಲ್ ಬರುತ್ತೆ. ಸೊ ಅದನ್ನು ಋತಿಕ್ ರೋಷನ್ HRXಲ್ಲಿ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಈಗಾಗಲೇ ಅವ್ರ ಅಂಬಾಸಿಡರ್ ಆಗಿದ್ದಂಥ ರಾಗ್ನ್ ಏನಿದೆ, WROGN, ಸೊ ಅದರಲ್ಲಿ ಒಂದಷ್ಟು ರೀಚ್ ಆಗುವಂಥ, ಅಂದರೆ ಮಿಡ್ಲ್ ಕ್ಲಾಸ್ ಜನರಿಗೂ ಕೂಡ ರೀಚ್ ಆಗುವಂಥ ವಸ್ತುಗಳನ್ನು ಇಟ್ಟಿದ್ದಾರೆ. ಸೊ ರಾಂಗ್ನಲ್ಲೂ ಕೂಡ ಹಾಗೆ 18ಅಲ್ಲೂ ಕೂಡ ಅಂಥದ್ದು ಬರಲಿ ಅಂತ ನಾನು ಬಯಸ್ತೀನಿ. ಬರೀ ಅಪ್ಪರ್ ಕ್ಲಾಸಿಗೆ ಮಾತ್ರ ಅಲ್ಲ, ವಿರಾಟ್ ಕೊಹ್ಲಿ ಅವ್ರಿಗಿರುವಂಥ ದೊಡ್ಡ ಫ್ಯಾನ್ ಬೇಸ್ ಅಂತಂದರೆ ಅದು ಮಿಡ್ಲ್ ಕ್ಲಾಸ್ ಹುಡುಗಿರು, ಹೆಣ್ಮಕ್ಳು ಎಲ್ಲರೂ ಕೂಡ ವಿರಾಟ್ ಅವರ ದೊಡ್ಡ ಫ್ಯಾನ್ಸ್. ಸೊ ಅವ್ರಿಗೂ ಕೂಡ ರೀಚ್ ಆಗುವಂಥ ಒಂದಷ್ಟು ಅಮೌಂಟ್ನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ವಾಟ್ ಎವರ್, ವಿರಾಟ್ ಕೊಹ್ಲಿ ಅವರೇ ಮಾಸ್ಟರ್ ಸ್ಟ್ರೋಕ್ಗೆ ಈಗ ನೈಕಿ ಹಾಗೆ ಅಡಿಡಾಸ್ ಅವರು ಕೂಡ ಯೋಚನೆ ಮಾಡೋ ಹಾಗಾಗಿದೆ. ಯಾಕಂತಂದರೆ ಎರಡೂ ಕಂಪ್ನಿಗಳಿಗೂ ಕೂಡ ಭಾರತದ ಮಾರ್ಕೆಟ್ ಏನಿದೆ ಅದು ಅತಿ ದೊಡ್ಡ ಮಾರ್ಕೆಟ್. ಸೊ ಹಾಗಾಗಿ ಅದನ್ನು ಬ್ರೇಕ್ ಮಾಡಬೇಕು, ಆ ಮೇನ್ ಪಿಲ್ಲರ್ಗೆ ಗದೆ ತಗೊಂಡು ಹೊಡಿಬೇಕು ಅಂತ ವಿರಾಟ್ ಕೊಹ್ಲಿ ಹೊರಟಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ, ವಿರಾಟ್ ಕೊಹ್ಲಿ ಅವರ ಈ ಪ್ರಯತ್ನ ಯಶಸ್ವಿ ಆಗುತ್ತೆ. ನಿಮಗೆ ಆ ಪ್ರಾಡಕ್ಟ್ಗಳು ನೋಡಿದಾಗ, ಶೂ ಇರ್ಬೋದು, ಒಂದು ವೈಟ್ ಶೂ ಇದೆ, ಅಂದರೆ ಒನ್ ಡೇ ವೈಟ್ ಬಾಲನ್ನು ಆ ಒಂದು ಥೀಮ್ನಲ್ಲಿ ರೆಡಿ ಮಾಡಿರುವಂಥ ಒಂದು ಶೂ, ಏನೊಂದು ರೆಡ್ ಬಾಲಲ್ಲಿ ಆ ಒಂದು ಥೀಮ್ನಲ್ಲಿರುವಂಥ ಶೂ. ಸೊ ಇದರ ಬಗ್ಗೆ ನಿಮ್ಮ ಕಮೆಂಟ್ ಏನು? ನಾನು ಹೇಳಿದ ಹಾಗೆ ಒಂದು ರೀಸನಬಲ್ ರೇಟಲ್ಲಿ ನಿಮಗೆ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತಾ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ಗೆ, ಅದು ಕೂಡ ಬರಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ. ವಿರಾಟ್ ಅವರ ಈ ಪ್ರಯತ್ನಕ್ಕೆ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ ದಯವಿಟ್ಟು ತಿಳಿಸಿ. ಇದು 18 ಹೊಸ ಕ್ರಾಂತಿ, ಹೇಗೆ ಯಶಸ್ವಿ ಆಗ್ತಾರೆ ಏನು ಕಾದು ನೋಡೋಣ.